ಈಗ ನಾನು ಬರೋಕ್ಕಿಂತ ಮುಂಚಿತನು ಕೂಡ ಹೇಳಿದ್ರು, ಸಿಇಒ ಮಹೇಶ್ ಇಲ್ಲೇ ಇದ್ದಾರೆ. ನಾನೀಗ ಅವ್ರಿಗೆ ಸೂಚನೆಯನ್ನು ಕೊಡ್ತೀನಿ. ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ ಒಂದು ವಿಶೇಷ ಸಭೆಯನ್ನು ಕೂಡ ಮಾಡಿ ಇವತ್ತು ನ್ಯಾಯಯುತವಾಗಿ ಯಾರ್ಯಾರಿಗೆ ಏನ್ ಸಮಸ್ಯೆಗಳಿದಾವೆ ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಹಾರ ದೊರಕಿಸ್ಕೊಡ್ತೀವಿ. ಅದ್ ಯಾವ ಕಾರಣಕ್ಕಾಗಿ ಇವತ್ತು ಅದೆಲ್ಲವೂ ಕೂಡ ಆಗಿಲ್ಲ ಅಂತ ಅನ್ನೋದು ನನಗೆ ಈಗ ಹೇಳಿದಾರೆ. ನನಗೆ ಈಗ ಒಬ್ಬರು ಮಾಹಿತಿ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕಾಗಿಲ್ಲ ಅಥವಾ ಲ್ಯಾಂಡ್ ಎಕ್ವಿಷನ್ ಸಮಸ್ಯೆ ಏನಿದೆ ಅದೆಲ್ಲವನ್ನ ಕೂಡ ತಿಳ್ಕೊಂಡು ನಾನು ಅವ್ರಿಗೆ ನ್ಯಾಯ ಒದಗಿಸಿಕೊಂಡು ಕೆಲಸ ಮಾಡ್ತೇನೆ. ನೋಡಿ, ನಾನು ಸ್ವಾಭಾವಿಕವಾಗಿ ಇಂಡಸ್ಟ್ರೀಸ್ ಮಿನಿಸ್ಟ್ರು ಈಗ ಒಂದ್ ಕಡೆ ಒಂದು ಉದ್ಘಾಟನೆ ಕರೆದಿದ್ದಾರೆ, ಇನ್ನೊಂದ್ ಕಡೆ ವಿಸಿಟ್ ಕರೆದಿದ್ದಾರೆ. ಈಗ ನಾವು ಬಹುಶಃ ನಾನು ಇದನ್ನ ಎಲ್ಲಾ ಕಡೆ ವ್ಯಾಪಕವಾಗಿ ಮಾಡ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿವರೆಗೆ ನಾವು ಇನ್ವೆಸ್ಟರ್ಸ್ ಮೀಟ್ ಅದೆಲ್ಲ ಮಾಡಿದ್ಮೇಲೆ ಈಗ ಪ್ರತಿ ಜಿಲ್ಲೆಗಳಿಗೆ ನಾವು ಹೋಗಿ ಈ ಸಲ ನಮ್ಗೆ ಸ್ವಲ್ಪ ಇವತ್ತು ಸಾಯಂಕಾಲ ಒಂದು ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಬ್ರೀಫ್ ಆಗಿ ಇಟ್ಕೊಂಡಿದೀವಿ. ಅದರ್ವೈಸ್ ನಾನು ಪ್ರತಿಯೊಂದು ಜಿಲ್ಲೆಗೆ ಈಗ ವಿಶೇಷವಾಗಿ ಅಲ್ಲಿ ಕೈಗಾರಿಕೆಗಳಿದಾವೆ ಆ ಜಿಲ್ಲೆಗಳಿಗೆ ವಿಸಿಟ್ ಮಾಡಿ ಅಲ್ಲಿ ರಿವ್ಯೂ ಮಾಡುವಂತದ್ದು, ಅಲ್ಲಿ ಸಮಸ್ಯೆಗಳೇನಿದಾವೆ, ಲ್ಯಾಂಡ್ ಎಕ್ವಿಷನ್ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಸಮಸ್ಯೆಗಳಿರ್ಬೋದು, ಈಗ ಬಹಳಷ್ಟು ಸಮಸ್ಯೆಗಳೆಲ್ಲ ಕೂಡ ಇರ್ತದೆ. ಅದನ್ನ ನಾವು ರಿವ್ಯೂ ಮಾಡಂತ ಕೆಲಸ ಮಾಡ್ತೀವಿ. ಯಾವಾಗ ಯಾರು ಕೈ ತಪ್ಪಿದಾರೆ? ಯಾರು ಹೋಗಿದಾರ್ರಿ? ನೀವು ತಪ್ಪು ಕಲ್ಪನೆ ಇದ್ರಿ. ಗೂಗಲ್ದು ನೋಡಿ, ಅದೊಂದು ಚಂದ್ರಬಾಬು ನಾಯ್ಡು ಅವರಿಂದ ಇವತ್ತು ಕೇಂದ್ರ ಸರ್ಕಾರ ನಡೀತಾ ಇದೆ. 22,000 ಕೋಟಿ ರೂಪಾಯಿ ಅವರಿಗೆ ಅನುದಾನ ಕೊಟ್ಟು, ಅವ್ರಿಗೆ ಇನ್ಸೆಂಟಿವ್ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಒಂದು ಇನ್ಸಿಡೆಂಟ್, ನಾಟ್ ಆನ್ ಮೆರಿಟ್. ಅದನ್ನ ಬಿಟ್ರೆ ಯಾವ್ದು ಹೋಗಿದವ್ರಿ? ಉಲ್ಟಾ ಹಿಂದೆ ನಾರಾ ಲೋಕೇಶ್ ಅವ್ರು ಹೇಳಿದ್ರು ನಮ್ಮ ಏರೋಸ್ಪೇಸ್ ಇಂಡಸ್ಟ್ರೀಸ್ ಬರ್ರಿ ಅಂತ. ಯಾರು ಒಬ್ರು ಹೋಗಿದಾರ? ಅದಾದ್ಮೇಲೆ ನಾನು ರೋಲ್ಸ್ ರಾಯ್ಸ್ ನ ಅತ್ಯಂತ ಉತ್ಕೃಷ್ಟವಾದಂತ GCC ನ ಉದ್ಘಾಟನೆ ಮಾಡಿದೆ. ಹೀಗಾಗಿ ಯಾರನ್ನು ಕೂಡ ಒಂದ್ ಹೇಳ್ತೀನಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬನೇ ಒಬ್ಬ ಇಂಡಸ್ಟ್ರಿಯಲಿಸ್ಟು ಇವತ್ತು ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇಲ್ಲ. ಆದ್ರೆ ಸಮೈ ಕಂಡಕ್ಟರ್ ಇಂಡಸ್ಟ್ರೀಸ್ ತಗೊಳ್ಳಿ, ಈಗ ಅಲ್ಲಿ ಏನಾಗಿದೆ, ಸಮೈ ಕಂಡಕ್ಟರ್ ಇಂಡಸ್ಟ್ರಿ SCL ನಮ್ ಕಡೆ ಬಂದ್ರು, ಮುರುಗಪ್ಪ ನಮ್ ಕಡೆ ಬಂದ್ರು, ನಮ್ಮ ರಾಜ್ಯದಲ್ಲಿ ಅವ್ರು ಇಂಟ್ರೆಸ್ಟ್ ವಹಿಸ್ಕೊಂಡಿದ್ರು. ಆದ್ರೆ ಕೇಂದ್ರ ಸರ್ಕಾರ ಅವ್ರಿಗೆ 50% ಅನುದಾನ ಕೊಡ್ತಾರೆ. ಉದಾಹರಣೆಗಾಗಿ ಮ್ಯಾಕ್ರಾನ್ ತಗೊಳ್ಳಿ, ಗುಜರಾತ್ ನಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಅದು ಸಮೈ ಕಂಡಕ್ಟರ್ ಇಂಡಸ್ಟ್ರಿ. ಅದು ಆ 1 ಲಕ್ಷ ಕೋಟಿಲಿ 50,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತದೆ, 30,000 ಕೋಟಿ ರೂಪಾಯಿ ಗುಜರಾತ್ ಗೌರ್ಮೆಂಟ್ ಕೊಡ್ತದೆ. ಅವ್ರದ್ದು ಎಷ್ಟು ಇನ್ವೆಸ್ಟ್ಮೆಂಟ್? ಬರೀ 20%. ಇಂತಾವು ಕೆಲವೊಂದು ಆಗಿದಾವು. ಈಗೇನ್ ಹೇಳಿದ್ರಲ್ಲ ನೀವು ಗೂಗಲ್ ಇದು ಇದೆಲ್ಲವೂ ಕೂಡ ಪೊಲಿಟಿಕಲ್ ಡಿಸೈಡೆಡ್ ಇವೆಲ್ಲಾನು ಕೂಡ. ಅದನ್ನ ಬಿಟ್ರೆ ಆನ್ ಮೆರಿಟ್ ಈಗ ನಮ್ಮಲ್ಲಿನೂ ಕೂಡ ಒಂದು ಸಮೈ ಕಂಡಕ್ಟರ್ ಇಂಡಸ್ಟ್ರಿ ಬರ್ತಾ ಇದೆ. ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಎಲ್ಲಾನು ಕೂಡ ಚರ್ಚೆ ಮಾಡಿದೀವಿ. ಹೀಗಾಗಿ ಕರ್ನಾಟಕ ರಾಜ್ಯದಿಂದ ಯಾವುದೇ ಒಂದು ಇಂಡಸ್ಟ್ರಿ ನಮ್ಮ ರಾಜ್ಯದಿಂದ ಹೊರಗೆ ಹೋಗುವಂತ ಪ್ರಶ್ನೆ ಆಗಿಲ್ಲ, ಆಗಲೂ ಇಲ್ಲ. ಯಾವ್ದಾಗಿದ್ದಾರೆ ನಾನು ಅರ್ಥನೇ ಆಗ್ತಾ ಇಲ್ಲ, ನೀವು ಏನ್ ಮಾತಾಡ್ತಾರೆ ಅಂತ. ನಥಿಂಗ್ ಫೇಲ್ಯೂರ್. ಇಟ್ ಈಸ್ ಬೇನ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸೆಂಟಿವ್. ಅವ್ರನ್ನ ಹೆವಿಲಿ ಇನ್ಸೆಂಟಿವ್ ಕೊಟ್ಟು ಕೇಂದ್ರ ಸರ್ಕಾರ ಅವ್ರು ತಗೊಂಡ್ಬಂದಿದ್ದಾರೆ ಅಲ್ಲಿ. ನ್ಯಾಚುರಲಿ ನಾನು ಹೇಳಿದಲ್ಲ, ಈಗ ಸಮೈ ಕಂಡಕ್ಟರ್ ಏನ್ ಹೇಳಿದಾನ, ಈಗ ಮೈಕ್ರೋನ್ ಅಂತ ಕಂಪನಿಗೆ 50,000 ಕೋಟಿ ರೂಪಾಯಿ SCL ನಮ್ಮಲ್ಲಿ ಬಂದಿದ್ರು, ಮುರುಗಪ್ಪ ನಮ್ಮಲ್ಲಿ ಬಂದಿದ್ರು. ಸೊ ಹೀಗಾಗಿ ನಮ್ಮಲ್ಲಿ ಹೇಳ್ತೀನಿ ಕೇಳಿ, ಸ್ವಾಭಾವಿಕ ಈಗ 10 ಲಕ್ಷ ಕೋಟಿ 10,27,000 ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ನಾವು ಮೊನ್ನೆ ಕೂಡ ಮುಖ್ಯಮಂತ್ರಿಗಳ ಜೊತೆ ಇವತ್ತಿನ ದಿವಸ ಸಭೆ ಮಾಡಿದೀವಿ. ಈಗಾಗಲೇ 60%. ನಾನು ಅವಾಗ ಹೇಳ್ತಾ ಇದ್ದೆ, ಕರ್ನಾಟಕ ರಾಜ್ಯ ನಾವು 75 to 80% ಬರೀಕ್ ಆಗದ ಮೇಲೆ ಅಲ್ಲ, ಬಹಳ ಸಲ ಆಗಿದಾವ ಬಹಳಷ್ಟು ರಾಜ್ಯಗಳು. ಈ ಒಂದು ರಾಜ್ಯನ ಹೆಸರು ಹೇಳಕ್ ಹೋಗುದಿಲ್ಲ, ಬೇರೆ ರಾಜ್ಯದ ಹೆಸರು ತಗೊಳಕ್ಕಾಗಲ್ಲ. 30 ಲಕ್ಷ ಕೋಟಿ ಅನೌನ್ಸ್ ಮಾಡಿದ್ದಾರೆ, ಅಲ್ಲಿ 3 ಲಕ್ಷ ಕೋಟಿನೂ ಬರಲ್ಲ. ಆದ್ರೆ ನಾನೇನ್ ಹೇಳಿದ್ದೆ, 75 to 80% ಇಲ್ಲಿ ಕನ್ವರ್ಟ್ ಆಗ್ತದೆ ಅಂತ ಹೇಳಿ. 10 ಲಕ್ಷ ಕೋಟಿಯಲ್ಲಿ ಈಗಾಗಲೇ 60% ಕನ್ವರ್ಟ್ ಆಗಿ ವಿವಿಧ ಹಂತದಲ್ಲಿದ್ದಾವೆ. ಹೀಗಾಗಿ ಕರ್ನಾಟಕ ರಾಜ್ಯದಿಂದ ಒಂದು ಇಂಡಸ್ಟ್ರಿ ಹೊರಗೆ ಹೋಗುದಿಲ್ಲ, ಉಲ್ಟಾ ಬೇರೆ ಇಂಡಸ್ಟ್ರೀಸ್ಗಳು ಬರ್ತವೆ. ನಾನು ಜಪಾನ್ಗೆ ಹೋದಾಗ, ಜಪಾನ್ ಇಸ್ ಅ ನೇಷನ್ ಎಲ್ಲಿ ಬಹಳ ಏನಂದ್ರೆ ಟ್ರೆಡಿಷನಲ್ ಇದು, ಅವರು ಫ್ಯಾಮಿಲಿ ಓನ್ಡ್ ಬಿಸ್ನೆಸ್. ಅವರು ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಬಹಳಷ್ಟು ಸಮಯ, ವರ್ಷಾನುಗಟ್ಟಲೆ ಸಮಯ ತಗೋತಾರೆ. ಅದ್ರ ನಮ್ ಒಂದೇ ಒಂದು ವಿಸಿಟ್ ನಲ್ಲಿ 6,500 ಜಪಾನ್ ಮತ್ತು ಸೌತ್ ಕೊರಿಯಾ ಕೂಡಿ 6,500 ಕೋಟಿ. ಮೊನ್ನೆ 2ನೇ ಸಲ ನಾನು ಜಪಾನ್ಗೆ ಹೋದೆ, 4,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಂತು. ನಿನ್ನೆ ಯಾಕಸಾವ ಕಂಪನಿಯವರು ಉತ್ತುನುಸ ಬಂದ್ರು, ಹೋಂಡಾ ಕಂಪನಿಯವರು ಉತ್ತುನುಸ ನಿನ್ನೆ ಬಂದು ಎಕ್ಸ್ಪಾನ್ಷನ್ ಇದು ಮಾಡಿದ್ರು. ನಿನ್ನೆ ನೋಡಿದಿರಿ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹತ್ರ ಪರಿಸರ ಇದೆ, ಇಕೋಸಿಸ್ಟಮ್ ಇದೆ, ಟ್ಯಾಲೆಂಟ್ ಇದೆ. ಹೀಗಾಗಿ ನಮ್ಮ ರಾಜ್ಯದಿಂದ ಯಾರು ಕೂಡ ಹೊರಗೆ ಹೋಗುತ್ತಾ, ಬೇರೆ ರಾಜ್ಯದಿಂದ ಈ ಕಡೆ ಬರ್ತಾರೆ ಹೊರಟು ನಮ್ಮಲ್ಲಿಂದ ಯಾರು ಕೂಡ ಹೋಗುದಿಲ್ಲ. ಈಗ ನಾನು ಹೇಳಿದಲ್ಲ, ಈಗ ಒಬ್ರು ಈಗ ಒಬ್ಬ, ನಾನು ಹೆಸರು ಹೇಳಕ್ ಕಾರಣಾಂತರದಿಂದ ನಾನು ಹೆಸರು ಹೇಳಕ್ ಬರೋದಲ್ಲ, ಬಿಕಾಸ್ ದಿಸ್ ಆರ್ ಲಿಟಲ್ ಕಾನ್ಫಿಡೆನ್ಶಿಯಲ್. ಇವತ್ತು
ನಮ್ಗೆ ಕೇಳಿದ್ರಿ ನೀವು, ಲ್ಯಾಬ್ ರಿಸರ್ಚ್ ಬಂತು, ಅಪ್ಲೈಡ್ ಮಟೀರಿಯಲ್ಸ್ ಬಂತು, ಫಾಕ್ಸ್ಕಾನ್ ಬಂತು, ಸೆಕೆಂಡ್ ಲಾರ್ಜೆಸ್ಟ್ ಆಫ್ಟರ್ ಚೈನಾ. ಬಂದಿಲ್ವಾ? ಈಗ ಲ್ಯಾಬ್ ರಿಸರ್ಚ್ ಬಂದಿದೆ, ಅಪ್ಲೈಡ್ ಮಟೀರಿಯಲ್ಸ್ ಬಂದಿದೆ, ಎಕ್ಸೈಡ್ ಫಸ್ಟ್ ಗೀಗಾ ಫ್ಯಾಕ್ಟರಿ ಇಲ್ಲಿ ಬಂದಿದೆ. ಲಿಸ್ಟ್ ಬೇಕಾ ನಾನು ಕೊಡ್ತೀರಿ, ಅದ್ರಾಗ ಸಮಯ ಇಲ್ಲ. ಆದ್ರೆ ಇಷ್ಟೇ, ನೀವು ಅದನ್ನ ನಿಮ್ಮ ತಪ್ಪು. ಥ್ಯಾಂಕ್ ಯು. ನೋಡಿ, ಕೇಂದ್ರ ಸರ್ಕಾರ ಅವ್ರಿಗೆ ಏನಾಗಿದೆ, ಕೆಲವೊಂದು ಅವ್ರ ಹತ್ರ ಇನ್ಸೆಂಟಿವ್ಸ್ ಇದಾವೆ. ಸಮಯ ಕಂಡಕ್ಟರ್ ಮಿಷನ್ ಅಂತ ಏನಿದೆಯಲ್ಲ ಟ್ರಾಂಚ್ 1 ನಲ್ಲಿ, ಅವರು ಸ್ವಾಭಾವಿಕವಾಗಿ ತಮ್ಮ ಬಿಜೆಪಿ ರೂಲ್ಡ್ ಸ್ಟೇಟ್ಸ್, ಗುಜರಾತ್ ಆಗ್ಲಿ ಮಹಾರಾಷ್ಟ್ರ ಆಗ್ಲಿ, ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ನಲ್ಲಿ ಎರಡು ಉದಾಹರಣೆ ಕೊಟ್ಟಿದ್ದೀನಿ. ಎಸ್ಎಲ್ ಟೆಕ್ ನಲ್ಲಿ ನಾವು ಸಹ ಅವ್ರು ನಮ್ಮಲ್ಲಿ ಬಂದು, ನಮ್ಮಲ್ಲಿ ವಿ ಆರ್ ಆಲ್ಮೋಸ್ಟ್ ಕನ್ಕ್ಲೂಡೆಡ್. ಅವ್ರಿಗೆ ಲಂಚ್ ಕೊಟ್ಟು, ನಾವು ಅವಾಗ ನಮ್ಮ ಫೈನಾನ್ಸ್ ಸೆಕ್ರೆಟರಿ ಇವರಿದ್ರು, ಅತೀಕ್ ಅವರಿದ್ರು, ಮಾಡಿ ಹೊತ್ತು ಸಹ ಆಲ್ಮೋಸ್ಟ್ ದೇ ಹ್ಯಾಡ್ ಡಿಸೈಡೆಡ್ ಆನ್ ಕರ್ನಾಟಕ. ದಿಲ್ಲಿಗೆ ಹೋದ್ಮೇಲೆ ಬಿಕಾಸ್ ಆಫ್ ದ ಇನ್ಸೆಂಟಿವ್ಸ್ ಅವ್ರ ಕೈಗೆ ಅಧಿಕಾರ ಇದೆ, ದೇ ವರ್ ಡೈವರ್ಟೆಡ್. ಮೈಸೂರು ರಿಲೇಟೆಡ್ ಕೇನ್ಸ್ ಜೊತೆ MOU ಮಾಡ್ಕೊಂಡಿದ್ರೆ ಅದು ಆಂಧ್ರ ಹೋಯ್ತು, ಮೈಸೂರಲ್ಲಿ ಬರಲಿಲ್ಲ. ಸೆಮಿಕಂಡಕ್ಟರ್ ಕೇನ್ಸ್ ವಿಚಾರಗಳು ಬೇರೆ ಇದಾವೆ, ನಾನು ಅದನ್ನ ಮಾತನಾಡಕ್ ಹೋಗುದಿಲ್ಲ. ನಾನು ಅದು ವಿಚಾರಗಳು ಬೇರೆ ಇದಾವ, ಇಲ್ಲಿ ಹೇಳಕ್ ಬರೋದು. ಯಾಕಂದ್ರೆ ನಾನು ಮಾಧ್ಯಮದ ಉದ್ಯಮಿಗಳ ಅಗೇನ್ಸ್ಟ್ ನಾನು ಮಾತಾಡಕ್ ಹೋಗುದಿಲ್ಲ. ಕೆಲವೊಂದು ನಮ್ಮಿಂದ ಯಾವ್ದು ಕೂಡ ತಪ್ಪುಗಳಾಗಿಲ್ಲ. ಯಾರು ಹೋಗಿದಾರ್ರಿ ಪದೇ ಪದೇ? ಐ ಆಮ್ ನಾಟ್ ಲೈಕ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಇಂಟ್ರೆಸ್ಟ್. ಯಾರಿಗ್ರಿ ರೂಲ್ಸ್ ವೈಸ್? ಯು ಆರ್ ಫ್ರಮ್ ಕರ್ನಾಟಕ ಆರ್ ಫ್ರಮ್ ದಿಸ್ ಒನ್? You are trying to solve something. ನಿಮ್ಗೆ ಯಾವ ಇಂಟ್ರೆಸ್ಟ್ ಇದೆ ರೀ? ವಾಟ್ ಇಸ್ ಯುವರ್ ಇಂಟ್ರೆಸ್ಟ್? ವಾಟ್ ಲಿಸನ್? ಎಷ್ಟೆಲ್ಲ ಕೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯದಿಂದ ಒಂದ್ ಇಂಡಸ್ಟ್ರಿ ಹೊರಗೆ ಹೋಗಿಲ್ಲ, ಹೋಗುದು ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.